ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಇಂದು ವಚನ ಪ್ರಸಾದದಲ್ಲಿ ಪವಿತ್ರವಾದ ವಿಭೂತಿಯ ಬಗ್ಗೆ ಮಾತಾಡೋಣ. ವಿಭೂತಿಯ ಒಂದು ವಚನವನ್ನು ಹೇಳೋಣ. ನಮ್ಮ ಅಕ್ಕಂದಿರ ಜೊತೆಗೆ ಸೇರಿ ಆ ವಚನವನ್ನು ಹೇಳ್ತೇವೆ. ಮಹಾಶರಣರಾದ ನಮ್ಮ ಬಸವಣ್ಣನವರು ಬರ್ತಂಥ ವಚನ. ನೀರಿಗೆ ನೈದಿಲೆಯೇ ಶೃಂಗಾರ, ನೀರಿಗೆ ನೈದಿಲೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನೀರಿಗೆ ನೈದಿಲೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನೀರಿಗೆ ನೈದಿಲೆಯೇ ಶೃಂಗಾರ, ನಮ್ಮ ಕೂಡಲ ಸಂಗಮ ಶರಣರ ಸಲಿಗೆ ವಿಭೂತಿಯೇ ಶೃಂಗಾರ, ನೀರಿಗೆ ನೈದಿಲೆಯೇ ಶೃಂಗಾರ, ನೀರಿಗೆ ನೈದಿಲೆಯೇ ಶೃಂಗಾರ. ಇಂದು ಶರಣ ಸಂಕಲ್ಪದಲ್ಲಿ ಪವಿತ್ರವಾದ ವಿಭೂತಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ವಿಭೂತಿ, ವಿಭೂತಿ ಅಂದರೆ ವಿ ಅಂದರೆ ವೀರಶೈವದ, ಭೂ ಅಂದರೆ ಭೂಷಣ, ತಿ ಅಂದರೆ ತಿಲಕ. ವೀರಶೈವದ ಭೂಷಣದ ತಿಲಕ ವಿಭೂತಿ ಅಂತ. ಪ್ರತಿಯೊಬ್ಬ ಲಿಂಗಾಯತರ ಭಕ್ತಿ ವಿಭೂತಿ. ಬಸವಾದಿ ಶರಣರಿಗೆ ಪ್ರಿಯವಾದದ್ದು ವಿಭೂತಿ. ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶೃಂಗಾರವಾದದ್ದು ವಿಭೂತಿ. ಗೌರಿ ಶಿವನಿಗೆ ಚಿನ್ನವನ್ನು ಕೇಳಿದಾಗ ಶಿವನ ಕೊಟ್ಟದ್ದು ವಿಭೂತಿ. ಅದು ಕುಬೇರನ ಮನೆಯ ಬೊಕ್ಕಸದ ವಜ್ರವಿಡೋರಿಕೆ ಸಮವಾದಂತಹದ್ದು ವಿಭೂತಿ. ಹುಣ್ಣು, ಉರುಕು, ತಲೆಬೇನೆ, ಚರ್ಮ ರೋಗ, ಇನ್ನೂ ಅನೇಕ ರೋಗಾದಿಗಳ ನಿವಾರಣೆ ಮಾಡುವಂತಹದ್ದು ವಿಭೂತಿ. ಶಿವಲಿಂಗವಿರುವ ಮಂದಿರದಲ್ಲಿ ಮೊದಲು ಕಾಣುವುದು ವಿಭೂತಿ. ಶಿವನಿಗೆ ಪ್ರಿಯವಾದದ್ದು ವಿಭೂತಿ. ನಮ್ಮ ಲಿಂಗಯ್ಯನಿಗೆ ಹಚ್ಚುವುದು ವಿಭೂತಿ. ನಮ್ಮ ಮಕ್ಕಳಿಗೆ ಹಚ್ಚೋಣ ವಿಭೂತಿ. ನಾವು ಹಚ್ಚಿಕೊಳ್ಳೋಣ ವಿಭೂತಿ, ನೀವು ಹಚ್ಚಿಕೊಳ್ಳಿರಿ ವಿಭೂತಿ. ಇದು ನಮ್ಮ ಗೌರವ. ಮಹಾಶಿವರಾತ್ರಿಗಾಗಿ ಪವಿತ್ರವಾದ ವಿಭೂತಿಯ ಬಗ್ಗೆ ನಮ್ಮ ಶರಣ ಸಂಕಲ್ಪದಲ್ಲಿ ನಮ್ಮ ಶರಣರ ಆಶೆಯಂತೆ ಇಂದು ಇಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಜೈ ಬಸವಣ್ಣ. ಶರಣ ಶರಣಾರ್ಥಿ. ಪವಿತ್ರವಾದ ವಿಭೂತಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ